ತಮ್ಮ ಹೋರಾಟ ಮಾಡಿದ್ರು ನನ್ನ ತಮ್ಮ ಅವನು ಮಾನ್ಯ ಮುಖ್ಯಮಂತ್ರಿಗಳೇ, ಅಹಿಂದ ಅಂತ ಹೇಳ್ತೀರಿ, ಗೃಹಲಕ್ಷ್ಮಿ ಭಾಗ್ಯ, ಶಕ್ತಿ ಯೋಜನೆ ಅಂತ ಜಾರಿಗೆ ತರ್ತೀರಿ. ಆದ್ರೆ ಎಲ್ಲಾ ವರ್ಗದ ಹೆಣ್ಣು ಮಕ್ಕಳು ಇವತ್ತು ಬೀದಿಯಲ್ಲಿ ನಿಂತು ನ್ಯಾಯ ಕೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಹಿಳೆಯರು ತಾವು ದುಡಿದಂತಹ ದುಡಿಮೆಯ ಸಂಬಳವನ್ನ ಕೇಳ್ತಿದ್ದಾರೆ ಅಷ್ಟೇ, ಆದ್ರೆ ಅವರಿಗೆ ನಿಂದನೆಯ ಉತ್ತರ ಸಿಗ್ತಾ ಇದೆ. ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿಯವರು ಕೂಡ ಯಾಕೋ ಈ ವಿಚಾರದಲ್ಲಿ ಮೌನವಾಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸರ್ಕಾರದ ವತಿಯಿಂದ ವರ್ಷಕ್ಕೆ 12 ದಿನಗಳ ಕಾಲ ರಜೆಯನ್ನ ದುಡಿಯುವಂತಹ ಹೆಣ್ಣು ಮಕ್ಕಳಿಗೆ ನೀಡಬೇಕು, ಋತುಚಕ್ರದ ರಜೆಯನ್ನ ನೀಡಬೇಕು ಅನ್ನುವಂತಹ ಹೊಸ ಯೋಜನೆಯನ್ನ ಜಾರಿಗೆ ತರ್ತೀರಿ. ಆದ್ರೆ ದುಡಿಮೆಗೆ ಹೊರಟಂತಹ ಹೆಣ್ಣು ಮಕ್ಕಳಿಗೆ ಸರಿಯಾಗಿ ಸಂಬಳವನ್ನ ಕೊಡುವುದಕ್ಕೆ ಹಿಂದೇಟು ಹಾಕ್ತಾ ಇರುವಂತಹ ಜೊತೆಗೆ ತಾವು ದುಡಿದ ದುಡ್ಡನ್ನ ಕೇಳುವುದಕ್ಕೆ ಹೋದಂತಹ ಹೆಣ್ಣು ಮಕ್ಕಳಿಗೆ ಈ ರೀತಿಯಾಗಿ ಸಾರ್ವಜನಿಕವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ. ಈ ಬಗ್ಗೆ ಯಾವುದೇ ಕ್ರಮ ಯಾಕೆ ತೆಗೆದುಕೊಳ್ತಾ ಇಲ್ಲ? ಇದು ನಿಜಕ್ಕೂ ಕೂಡ ಮಾನವೀಯತೆಯನ್ನ ಮರೆಯುವಂತಹ ಸ್ಥಿತಿ ಅಂತಲೇ ಹೇಳಬಹುದು. ಬಡವರ ಹೆಣ್ಣು ಮಕ್ಕಳು ಕೂಲಿ ಮಾಡಿರುವ ಕೂಲಿಯನ್ನ ಕೊಡಿಸಿ ಅಂತ ಹೇಳಿ ಅಂಗಲಾಚುತ್ತಿದ್ದಾರೆ. ಕೂಲಿ ಕೇಳಿದ್ರೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರೆ. ಇಲ್ಲಿ ಸೇರಿರುವಂತಹ ಎಷ್ಟೋ ಹೆಣ್ಣುಮಕ್ಕಳು ನಿಜಕ್ಕೂ ಕೂಡ ಕಷ್ಟದಲ್ಲಿದ್ದಾರೆ. ಏನೋ ಅಲ್ಪ ಸ್ವಲ್ಪ ದುಡಿಮೆಯಿಂದ ಮನೆಯನ್ನು ನಡೆಸಬಹುದು ಅನ್ನುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಅವರು ದುಡಿದಂತಹ ದುಡಿಮೆಯ ಹಣವನ್ನ ಕೇಳೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಈ ಒಂದು ಗಾರ್ಮೆಂಟ್ಸ್ನ ಮಾಲೀಕನ ವಿರುದ್ಧ ನಿಜಕ್ಕೂ ಕೂಡ ನಿರ್ದಾಕ್ಷಿಣ್ಯ ಕ್ರಮವನ್ನ ತೆಗೆದುಕೊಳ್ಳಲೇಬೇಕಿದೆ. ಯಾಕಂತ ಹೇಳಿದ್ರೆ ಮಹಿಳೆಯರು ಕಷ್ಟಪಟ್ಟು ದುಡಿದಂತಹ ದುಡ್ಡನ್ನ ಕೇಳೋದಕ್ಕೆ ಅಲ್ಲಿ ಹೋಗಿರ್ತಾರೆ. ಸ್ವಾವಲಂಬಿಗಳಾಗಿ ನಾವು ಬದುಕಬೇಕು ಅನ್ನುವಂತಹ ನಿರ್ಧಾರಕ್ಕೆ ಹೋಗಿರ್ತಾರೆ. ಆದ್ರೆ ಅಲ್ಲಿ ಗಾರ್ಮೆಂಟ್ಸ್ನ ಮಾಲೀಕರು ಸಂಬಳವನ್ನ ಕೊಡೋದ್ರ ಬದಲಾಗಿ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಹೀಗಾಗಿ ನೊಂದಿರುವಂತಹ ಮಹಿಳೆಯರು ಹೇಳ್ತಾ ಇರೋದು ಒಂದೇ, ನಮಗೆ ಸರ್ಕಾರದಿಂದ ಬಿಟ್ಟಿ ಭಾಗ್ಯಗಳು ಬೇಡ, ಶಕ್ತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆಗಳಾಗಿರ್ಬೋದು, ಯಾವುದೂ ಬೇಡ, ನಮಗೆ ಬೇಕಾಗಿರುವಂತಹದ್ದು ನಾವು ಸ್ವಾವಲಂಬಿಗಳಾಗಿರಬೇಕು ಅನ್ನುವಂತಹ ಕಾರಣಕ್ಕೆ ದುಡಿದಿರುವಂತಹ ಸಂಬಳದ ಹಣವನ್ನು ನಮಗೆ ಕೊಡಬೇಕು, ಈ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತಿದ್ದಾರೆ, ಅಂಗಲಾಚಿಸಿದ್ದಾರೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದರೂ ಕೂಡ ಈ ರೀತಿಯಾಗಿ ಜೀತದಾಳು ಪದ್ಧತಿ ಕಾಣಿಸ್ತಾ ಇದೆ ಅನ್ನುವಂಥದ್ದು ನಿಜಕ್ಕೂ ಕೂಡ ದುರಂತ ಅಂತಲೇ ಹೇಳಬಹುದು. ಹೀಗಾಗಿ ಮಹಿಳೆಯರು ಕೇಳ್ತಾ ಇರುವಂತಹ ನ್ಯಾಯವನ್ನ ಅವರಿಗೆ ಕೊಡಿಸುವಂತಹ ಕೆಲಸವನ್ನ ಮಾಡಬೇಕು. ನಮ್ಮ ವಾಹಿನಿಯ ವತಿಯಿಂದ ಈ ಹೆಣ್ಣು ಮಕ್ಕಳ ಗೋಳು ನಿಲ್ಲೋವರೆಗೂ ಕೂಡ ಹೋರಾಟ ನಡೆಯುತ್ತೆ. ಆದಷ್ಟು ಬೇಗ ಸಿಎಂ ಸಿದ್ದರಾಮಯ್ಯನವರಾಗಿರಬಹುದು ಅಥವಾ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಆಗಿರಬಹುದು, ಈ ಒಂದು ಮಹಿಳೆಯರ ಗೋಳಿಗೆ ಫುಲ್ ಸ್ಟಾಪ್ ಅನ್ನು ಹಾಕುವಂತಹ ಕೆಲಸವನ್ನ ಮಾಡಬೇಕು ಅನ್ನೋದೇ ನಮ್ಮ ಕಳಕಳಿ. ತಮ್ಮ ಹೋರಾಟ ಮಾಡಿದ್ರು ನನ್ನ ತಮ್ಮ ಅವನು ಮಾತಾಡ್ತಾರೆ ಸರ್, ಬರೀ ಅದ್ ಮಾಡ್ತೀವಿ ಇದು ಮಾಡ್ತೀವಿ ಸರ್ ಅವರು. ಬರೀ ಏನಾದ್ರು ಹೇಳಿದ್ರೆ ಏನ್ ಮಾಡ್ಕೊತೀರಾ ಮಾಡ್ಕೊ ಹೋಗ್ರಿ, ಏನ್ ಕಿತ್ಕೊತೀರಾ ಏನ್ ಕಿತ್ಕೊಳ್ಳಿ ಅಂತ ಹೇಳ್ತಾರೆ ಸರ್ ಅವರು. ಬರೀ ಒಂದೇ ಮಾತು, ಏನ್ ಮಾಡ್ಕೊತೀರಾ ಮಾಡ್ಕೊಳ್ಳಿ ಅಂತಾನೆ ಹೇಳ್ತೀರಿ ಸರ್ ಅವರು. ನಮ್ಗೆ ಹಾಳಾಗೋಯ್ತು, ನಮ್ಮ ಮನೆ ಹಾಳಾಗೋಯ್ತು, ಉದ್ಧಾರ ಆಗೋಯ್ತು. ನಿಮ್ಮಿಂದ ಹಾಳಾಗೋಗಿರೋದು, ನಿಮ್ಮಿಂದ 200 ಕಷ್ಟ ಮಾಡಿ ಹಾಳಾಗೋಗಿತ್ತು, ನಿಮ್ಮಿಂದ ಹಾಳಾಗೋಗಿರೋದು. ಮುಚ್ಚೆ ಭಯ ನೋಡಿ ಮಗನೇ, ಬೇವರ್ಷ ನನ್ನ ಮಗನೇ, ಕರವರ ನನ್ನ ಮಗನೇ, ಇನ್ನ ಹಾಳಾಗೋಗಿದೆ. ಬೇವರ್ಷ ನನ್ನ ಮಗನೇ ಏನು ತೊಗೊಂಡು ನಡೆದಿರೋ ತೊಗೊಂಡಿಗೆ ಗೊತ್ತ ನನ್ನ ಮಗ ಬಾಯಿ ಬೇಕಂತ ಅಮ್ಮನ ಕೇಯ ಕಾಪಾಡ್ಕೊಂಡು ಹರಾಗೋಲೆ